ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ತಮ್ಮ ಜೀವನವನ್ನು ದೇಶಕ್ಕಾಗಿ ಅರ್ಪಿಸುತ್ತಾರೆ. ಆದರೆ ಕೆಲವರು ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ಜನರ ಗೌರವಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ. ಅಂತಹ ಮಹಾನ್ ವ್ಯಕ್ತಿಯೊಬ್ಬರು ಭಾರತೀಯ ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಅವರೇ ಪೊಟ್ಟಿ ಶ್ರೀರಾಮುಲು. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಭಾಷಾ ಹಕ್ಕಿಗಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ಹೋರಾಟಗಾರನಾಗುವವರೆಗೆ ಅವರ ಜೀವನ ತುಂಬ ಸ್ಫೂರ್ತಿದಾಯಕವಾಗಿದೆ. ಇಂದು ನಾವು ಅವರ ಬಾಲ್ಯ, ಸ್ವಾತಂತ್ರ್ಯ ಹೋರಾಟ, ಗಾಂಧೀಜಿಯ ಪ್ರಭಾವ, ಆಂಧ್ರ ರಾಜ್ಯಕ್ಕಾಗಿ ಮಾಡಿದ ಉಪವಾಸ ಮತ್ತು ಅವರ ತ್ಯಾಗದ ಮಹತ್ವ ಎಲ್ಲವನ್ನು ತಿಳಿದುಕೊಳ್ಳೋಣ. ಪೊಟ್ಟಿ ಶ್ರೀರಾಮುಲು ಅವರು 1901 ಮಾರ್ಚ್ 16ರಂದು ಇಂದಿನ ಚೆನ್ನೈ ನಗರದಲ್ಲಿ ಜನಿಸಿದರು. ಅವರು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ತುಂಬ ಶಾಂತ ಸ್ವಭಾವದ, ನಿಷ್ಠಾವಂತ ಮತ್ತು ಪರಿಶ್ರಮಿ ವ್ಯಕ್ತಿಯಾಗಿದ್ದರು. ಅವರಿಗೆ ಶಿಕ್ಷಣದ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿದರು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬೇಕಿತ್ತು. ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಜೋರಾಗಿ ನಡೆಯುತ್ತಿದ್ದ ಸಮಯದಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರಗಳು ಸಾವಿರಾರು ಯುವಕರನ್ನು ಪ್ರೇರೇಪಿಸುತ್ತಿದ್ದವು. ಅದೇ ರೀತಿಯಲ್ಲಿ ಗಾಂಧೀಜಿಯ ಚಿಂತನೆಗಳು ಪೊಟ್ಟಿ ಶ್ರೀರಾಮುಲು ಅವರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿದವು. ಅವರು ತಮ್ಮ ಉದ್ಯೋಗವನ್ನೇ ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರ್ಪಡೆಯಾದರು. ಗಾಂಧೀಜಿಯ ಅಹಿಂಸಾ ಮತ್ತು ಸತ್ಯಾಗ್ರಹ ತತ್ವಗಳನ್ನು ಅವರು ತಮ್ಮ ಜೀವನದ ಮಾರ್ಗದರ್ಶಿಯಾಗಿ ಮಾಡಿಕೊಂಡರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶ್ರೀರಾಮುಲು ಹಲವು ಚಳುವಳಿಗಳಲ್ಲಿ ಭಾಗವಹಿಸಿದರು. ಅವರು ಸತ್ಯಾಗ್ರಹ, ಉಪವಾಸ ಹೋರಾಟ, ಸಾಮಾಜಿಕ ಸೇವೆ ಇವುಗಳಲ್ಲಿ ಸಕ್ರಿಯರಾಗಿದ್ದರು. ಅವರು ಹಲವಾರು ಬಾರಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಕಾರಣ ಜೈಲಿಗೂ ಹೋಗಬೇಕಾಯಿತು. ಆದರೂ ಅವರ ಮನಸ್ಸು ಎಂದಿಗೂ ದುರ್ಬಲವಾಗಲಿಲ್ಲ. ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಶ್ರೀರಾಮುಲು ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿದ್ದರು. ಅವರು ವಿಶೇಷವಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸಿದರು. ಅವರು ಕೆಳಗಿನ ವರ್ಗದ ಜನರಿಗಾಗಿ ಅನೇಕ ಉಪವಾಸ ಹೋರಾಟಗಳನ್ನು ಮಾಡಿದರು. ಇದು ಮಹಾತ್ಮ ಗಾಂಧಿ ಅವರ ತತ್ವಗಳಿಗೆ ಸಮಾನವಾಗಿತ್ತು. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಅದು ಭಾಷಾ ಆಧಾರಿತ ರಾಜ್ಯಗಳ ಪ್ರಶ್ನೆ. ತೆಲುಗು ಭಾಷೆಯ ಜನರು ತಮಗೆ ಪ್ರತ್ಯೇಕ ರಾಜ್ಯ ಬೇಕೆಂದು ಆಗ್ರಹಿಸುತ್ತಿದ್ದರು. ಆ ಸಮಯದಲ್ಲಿ ತೆಲುಗು ಜನರು ಆಂಧ್ರ ಪ್ರದೇಶ ರಾಜ್ಯವನ್ನು ರಚಿಸಬೇಕೆಂಬ ಹೋರಾಟ ಆರಂಭಿಸಿದರು. ಈ ಹೋರಾಟದ ನಾಯಕನಾಗಿ ಪೊಟ್ಟಿ ಶ್ರೀರಾಮುಲು ಹೊರಹೊಮ್ಮಿದರು. 1952ರಲ್ಲಿ ಶ್ರೀರಾಮುಲು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡರು. ತೆಲುಗು ಜನರಿಗೆ ಪ್ರತ್ಯೇಕ ರಾಜ್ಯ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಘೋಷಿಸಿದರು. ಅವರ ಉಪವಾಸ ದಿನದಿಂದ ದಿನಕ್ಕೆ ಮುಂದುವರಿಯುತ್ತಿತ್ತು. ಜನರು ಅವರನ್ನು ಉಪವಾಸ ನಿಲ್ಲಿಸಲು ವಿನಂತಿಸಿದರು. ಆದರೆ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಅವರು ಹೇಳಿದರು, ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಜನರಿಗೆ ನ್ಯಾಯ ಸಿಗಬೇಕು. ಶ್ರೀರಾಮುಲು ಅವರ ಉಪವಾಸ 58 ದಿನಗಳವರೆಗೆ ಮುಂದುವರಿಯಿತು. ಕೊನೆಗೆ 1952 ಡಿಸೆಂಬರ್ 15ರಂದು ಅವರು ಉಪವಾಸದ ಸಮಯದಲ್ಲೇ ಪ್ರಾಣ ತ್ಯಾಗ ಮಾಡಿದರು. ಅವರ ಮರಣ ದೇಶವನ್ನೇ ಕಲುಕಿಬಿಟ್ಟಿತು. ಜನರು ಎಲ್ಲೆಡೆ ಪ್ರತಿಭಟನೆ ಆರಂಭಿಸಿದರು. ಶ್ರೀರಾಮುಲು ಅವರ ತ್ಯಾಗದ ಪರಿಣಾಮವಾಗಿ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿತು. 1953ರಲ್ಲಿ ಪ್ರತ್ಯೇಕ ಆಂಧ್ರ ರಾಜ್ಯವನ್ನು ರಚಿಸಲಾಯಿತು. ಇದು ಭಾರತದಲ್ಲಿ ಭಾಷಾ ಆಧಾರಿತ ರಾಜ್ಯಗಳ ರಚನೆಗೆ ಪ್ರಾರಂಭವಾಯಿತು. ಹೀಗಾಗಿ ಪೊಟ್ಟಿ ಶ್ರೀರಾಮುಲು ಭಾರತದ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟರು. ಇಂದು ಆಂಧ್ರ ಪ್ರದೇಶ ಮತ್ತು ತೆಲುಗು ಜನರು ಶ್ರೀರಾಮುಲು ಅವರನ್ನು ಅತ್ಯಂತ ಗೌರವದಿಂದ ನೆನಪಿಸುತ್ತಾರೆ. ಆಂಧ್ರ ಪ್ರದೇಶದ ಒಂದು ಜಿಲ್ಲೆಯ ಹೆಸರು ಶ್ರೀ ಪೊಟ್ಟಿ ಶ್ರೀರಾಮುಲು, ನೆಲ್ಲೂರು ಡಿಸ್ಟ್ರಿಕ್ಟ್. ಇದು ಅವರ ತ್ಯಾಗದ ಸ್ಮರಣೆ. ಒಬ್ಬ ವ್ಯಕ್ತಿಯ ತ್ಯಾಗ ಒಂದು ದೇಶದ ಇತಿಹಾಸವನ್ನು ಬದಲಾಯಿಸಬಹುದು. ಅದರ ಜೀವಂತ ಸಾಕ್ಷಿ ಪೊಟ್ಟಿ ಶ್ರೀರಾಮುಲು. ಅವರು ತಮ್ಮ ಜೀವನವನ್ನು ಭಾಷೆ, ಸಂಸ್ಕೃತಿ ಮತ್ತು ಜನರ ಹಕ್ಕಿಗಾಗಿ ಅರ್ಪಿಸಿದರು. ಅವರ ತ್ಯಾಗ ಇಂದಿಗೂ ಭಾರತ ದೇಶದ ಇತಿಹಾಸದಲ್ಲಿ ಅಮರವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.